ಮೊದಲ ಎಪಿಸೋಡ್ನಲ್ಲಿ ನಾವು ಬದಲಾವಣೆಯ ಮೊದಲ ಹಂತವನ್ನು ಅರಿತುಕೊಂಡೆವು. ನಮ್ಮೊಳಗಿನ ಬದಲಾವಣೆಗೆ ಸಂಕಲ್ಪ ಮಾಡುವ ಮಹತ್ವವನ್ನು ತಿಳಿದುಕೊಂಡೆವು. ಆ ಸಂಕಲ್ಪ ವೈಯಕ್ತಿಕ ಜೀವನದಲ್ಲಿಯೂ ಮತ್ತು ರಾಷ್ಟ್ರದ ಅಭಿವೃದ್ಧಿಯಲ್ಲಿಯೂ ದೊಡ್ಡ ಪ್ರಭಾವವನ್ನು ಉಂಟು ಮಾಡಬಹುದು. ಈ ಎಪಿಸೋಡ್ನಲ್ಲಿ ನಾವು ಜೀವನವನ್ನು ನಡೆಸುವಲ್ಲಿ ಮುಖ್ಯವಾದ ಒಂದು ಪ್ರಶ್ನೆಗೆ ಉತ್ತರ ಹುಡುಕುತ್ತೇವೆ. ಸಿದ್ಮಾಯಿಯ ದಾರಿಯನ್ನೇ ಆಯ್ಕೆ ಮಾಡಬೇಕೇ ಅಥವಾ ಸತ್ಯದ ದಾರಿಯನ್ನೇ ಅನುಸರಿಸಬೇಕೇ? ಕಲಿಯುಗದಲ್ಲಿ ಈ ಆಯ್ಕೆ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ಚಾನೆಲ್ನ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ವ್ಯಾಪಾರ ಸಂಸ್ಥೆಗಳಿಗೆ ನೈತಿಕ ಬೆಳವಣಿಗೆಗಾಗಿ ಒಂದು ವೇದಿಕೆಯನ್ನು ನಿರ್ಮಿಸುವುದು. ನೀವು ಸಹ ಈ ಪ್ರಯತ್ನದ ಭಾಗವಾಗಲು ಬಯಸಿದರೆ ನಿಮ್ಮ ಆಲೋಚನೆಗಳು, ಸಹಕಾರ ಅಥವಾ ಸಹಭಾಗಿತ್ವಕ್ಕಾಗಿ ಸಂಪರ್ಕಿಸಿ. ಈಗಿನ ಜಗತ್ತಿನಲ್ಲಿ ಒಂದು ಸಣ್ಣ ತಪ್ಪು ತಿಳುವಳಿಕೆ, ಅದರ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಟೀಕಿಸಲಾಗುತ್ತದೆ. ಏಕೆ? ಇದರಿಂದ ಮುಕ್ತರಾಗಲು ನಾವು 10 ಒಳ್ಳೆಯ ಕೆಲಸಗಳನ್ನು ಮಾಡಬೇಕು. ಆದಾಗ್ಯೂ ಗುರುತಿಸಿಕೊಳ್ಳಲು ಅಥವಾ ಪ್ರಶಂಸೆ ಪಡೆಯಲು ನಾವು 100 ಒಳ್ಳೆಯ ಕೆಲಸಗಳನ್ನು ಅಥವಾ ಕೆಲವೊಮ್ಮೆ 1000 ಒಳ್ಳೆಯ ಕೆಲಸಗಳನ್ನು ಸಹ ಮಾಡಬೇಕು. ಏಕೆ? ಇದನ್ನು ಜಯಿಸಲು ಇದು ಮಾನವರ ಕಲಿಯುಗ. ಪ್ರಪಂಚ ನಾವು ಕಲಿಯುಗವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿರ್ಲಕ್ಷ್ಯ ಮಾಡಬೇಡಿ. Remember, every Amavis, Kaliyuga, the truth, for the people and by the people. 7G Media Hub, project of 7G Citizen Awareness Mission. Vision of 7G Center for Innovative Research, Management and Training with divine radiance of Shvetakshetra, Sri Kalika Durga Parameswari Vidyaranyapura, Bengaluru. Om Kali Durga Parameshwari, Om Pratyangira Devi, Divya Prakashave Namo Namaha. ಶ್ವೇತಕ್ಷೇತ್ರ ಕೇವಲ ದೇವಾಲಯವಲ್ಲ, ಇದು ದಿವ್ಯ ಪ್ರಕಾಶದ ಪವಿತ್ರ ತಾಣ. ಕಾಲಿಕಾ ದುರ್ಗಾ ಪರಮೇಶ್ವರಿ ಕೃಪೆಯಲ್ಲಿ ಪ್ರತಿ ಅಮಾವಾಸ್ಯೆ ದಿವ್ಯ ಅನುಭವ. ಅಹಂಕಾರವಿಲ್ಲದೆ ಶರಣಾಗತಿಯಾದರೆ, ಸ್ವಾರ್ಥವಿಲ್ಲದೆ ಅವಳನ್ನು ನೋಡುವರೆ, ಅವಳ ಆಶೀರ್ವಾದ ಅನಂತ ಅಪಾರ. ಜೀವನವೇ ಬದಲಾಗುವ ದಿವ್ಯ ಸತ್ಯ. ಒಬ್ಬ ಭಕ್ತ ಜರಿಷ ಕೌಶಿಕ್ ಸಂಕಲ್ಪದ ಬೆಳಕು, ಕನಸಿನ ಪ್ರಯತ್ನ, ಜನರಿಗೆ ಜಾಗೃತಿ ತರುವ ಯತ್ನ. ಫಾರ್ ದ ಪೀಪಲ್ ಅಂಡ್ ಪೀಪಲ್. ಜಾಗೃತಿ ಇದೆ, ಆದರೆ ಏನು ಕೊರತೆ? ಸತ್ಯದ ದಾರಿ ಇನ್ನೂ ಅಸ್ಪಷ್ಟ. ಪ್ರತ್ಯಂಗಿರ ಕೃಪೆಯಿಂದ ಇದು ಒಂದು ಸ್ಪಷ್ಟತೆ. ಮೊದಲು ಒಪ್ಪಿಕೊಳ್ಳಿ ದಿವ್ಯ ಪ್ರಕಾಶವನ್ನು, ಶರಣಾಗತಿ ಮಾಡಿ ಸಂಪೂರ್ಣವಾಗಿ. ಇದು ಸರಣಿಯಲ್ಲ, ಆತ್ಮಯಾನ, ಕಲಿಯುಗದ ಸತ್ಯದ ಅರಿವು. ಓಂ ಕಾಳಿ
परमेश्वरी ॐ प्रत्यङ्गिरा देवी नमो नमः नमो नमः Kali-yuga the truth Kali-yuga the truth Kali-yuga the truth Filled with divine radiance and blessings of Shveta-kshatra Sri Kalika-durga Parameswari Vidyaranyapura Bengaluru Kali-yuga the truth For the people and by the people ಜನನದಿಂದಲೇ ಮನಸ್ಸು ಶುದ್ಧವಾಗಿರುತ್ತದೆ. ಆದರೆ ಕಲಿಯುಗದಲ್ಲಿ ಕೆಲವು ವರ್ಷಗಳ ನಂತರ ಮಾನವ ನಿರ್ಮಿತ ಕಾಡು ಪ್ರದೇಶಕ್ಕೆ ಇಳಿಯುತ್ತದೆ. ಏಕೆ? ಅದೇ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತದೆ. ಒಂದು ಮೆದುಳು, ಎರಡು ಲೋಕಗಳು. ಕಲಿಯುಗ ಹೊರಗೆ ಇಲ್ಲ, ಅದು ನಮ್ಮೊಳಗೆ ಇದೆ. ಅಮಾವಾಸ್ಯೆ ಮನಸ್ಸಿನ ಪರಿವರ್ತನೆ. ಕಲಿಯುಗ ಮೃದುವಾದ ಗಾಳಿ ಶಬ್ದ, ದೂರದ ದೇವಸ್ಥಾನದ ಗಂಟೆ, ಆಳವಾದ ನಿಶ್ಶಬ್ದ. ಜನನದಿಂದಲೇ ಮಾನವನ ಮನಸ್ಸು ಶುದ್ಧವಾಗಿರುತ್ತದೆ. ಆದರೆ ಕಲಿಯುಗದಲ್ಲಿ ಅದೇ ಮನಸ್ಸು ಮಾಯೆಯೊಳಗೆ ಸಿಲುಕುತ್ತದೆ. ನೋಟಿಫಿಕೇಶನ್ಗಳು, ಹಣದ ಹಿಂದೆ ಓಟ, ಹೋಲಿಕೆಗಳು, ಇವು ಮನಸ್ಸನ್ನು ಹಿಡಿದುಕೊಳ್ಳುತ್ತವೆ. ಶಾಂತಿ ದೂರವಾಗುತ್ತದೆ. ಒಂದೇ ಮನಸ್ಸು, ಎರಡು ಲೋಕಗಳು, ಒಂದು ದೇವರ ಸೃಷ್ಟಿ, ಇನ್ನೊಂದು ಮಾನವ ನಿರ್ಮಿತ ಮಾಯೆ. ಆದರೆ ಪ್ರತಿ ತಿಂಗಳು ಒಂದು ದಿನ ಬರುತ್ತದೆ, ಅಮಾವಾಸ್ಯೆ. ಬೆಳಕು ಇಲ್ಲದ ಆ ರಾತ್ರಿ ಹೊರಗಿನ ಕತ್ತಲೆ ಅಲ್ಲ, ಅದು ಒಳಗಿನ ಶುದ್ಧೀಕರಣ. ಹಳೆಯ ಆಲೋಚನೆಗಳು, ಹಳೆಯ ಬಂಧಗಳು, ಹಳೆಯ ಭಯಗಳು ಎಲ್ಲವನ್ನು ಬಿಡುವ ದಿನ. ಅದು ಮಾನವ ನಿರ್ಮಿತ ಲೋಕದಿಂದ ದೇವರ ಸೃಷ್ಟಿಯ ಲೋಕಕ್ಕೆ ಹಿಂತಿರುಗುವ ಅವಕಾಶ. ಒಂದು ನಿರ್ಧಾರ ಸಾಕು, ನಿಶ್ಶಬ್ದದಲ್ಲಿ ಕುಳಿತು ನಿನ್ನೊಳಗಿನ ಧ್ವನಿಯನ್ನು ಕೇಳು. ಏಕೆಂದರೆ ಕಲಿಯುಗ ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ. ಅಮಾವಾಸ್ಯೆ ಅಮಾವಾಸ್ಯೆ ಅದು ಕತ್ತಲೆ ಅಲ್ಲ, ಅದು ಪುನರ್ಜನ್ಮದ ಆರಂಭ.
ನಂಬುತ್ತಿರುವುದು ಅದು ನಿಜವಾಗಿಯೇ ಸತ್ಯವೇ, ಅಥವಾ ಅದು ಕೇವಲ ಒಂದು ಮಾಯೆಯೇ? ಕಲಿಯುಗದಲ್ಲಿ ನಾವು ಕಾಣುವ ಪ್ರತಿಯೊಂದು ವಸ್ತುವು ನಿಜವಾಗಿಯೇ ಕಾಣುತ್ತದೆ, ಅದರ ಹಿಂದೆ ಇರುವ ಸತ್ಯ ನಮ್ಮ ಗಮನಕ್ಕೆ ಬರುವುದಿಲ್ಲ. ಹಣ, ಯಶಸ್ಸು, ಸಂಬಂಧಗಳು, ಇವುಗಳು ನಮ್ಮ ಜೀವನದ ಮುಖ್ಯ ಭಾಗಗಳು. ಇವುಗಳ ಹಿಂದೆ ಇರುವ ನಿಜವನ್ನು ನಾವು ನೋಡುತ್ತಿದ್ದೇವಾ? ಮಾಯೆ ಎಂದರೆ ಏನು? ಅದು ಕೇವಲ ಒಂದು ಭ್ರಮೆಯಲ್ಲ, ಅದು ನಮ್ಮ ಮನಸ್ಸು ನಿರ್ಮಿಸಿದ ಒಂದು ಲೋಕ, ನಾವು ನಂಬುವಂತಹ ಲೋಕ. ಸತ್ಯ ಎಂದರೆ ಏನು? ಅದು ಕಠಿಣವಾಗಿರಬಹುದು, ಆದರೆ ಅದು ನಿಜ. ಮಾಯೆ ಸುಂದರವಾಗಿರಬಹುದು, ಆದರೆ ಅದು ತಾತ್ಕಾಲಿಕ. ನಾವು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತಿದ್ದೇವೆ? ಸುಲಭವಾದ ಮಾಯೆಯ ದಾರಿಯೇ, ಅಥವಾ ಕಠಿಣವಾದ ಸತ್ಯದ ದಾರಿಯೇ? ಈ ಪ್ರಶ್ನೆಯ ಉತ್ತರವೇ ನಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಕಲಿಯುಗದಲ್ಲಿ ಮಾಯೆ ಮತ್ತು ಸತ್ಯದ ನಡುವೆ ಇರುವ ಗಡಿ ತುಂಬಾ ಸೂಕ್ಷ್ಮವಾಗಿದೆ, ಆದರೆ ಅದನ್ನು ಗುರುತಿಸುವ ಶಕ್ತಿ ನಮ್ಮೊಳಗೆ ಇದೆ. ಜಾಗೃತಿಯ ಮೂಲಕ ನಾವು ಅದನ್ನು ಕಾಣಬಹುದು. ಪ್ರತಿ ಅಮಾವಾಸ್ಯೆ ಒಂದು ಅವಕಾಶ, ಮಾಯೆಯಿಂದ ಸತ್ಯದ ಕಡೆಗೆ ಸಾಗಲು. ನೀವು ನೋಡುತ್ತಿರುವುದು, ನೀವು ನಂಬುತ್ತಿರುವುದು, ಅದು ನಿಜವೇ ಅಥವಾ ಮಾಯೆಯೇ? ಕಲಿಯುಗದಲ್ಲಿ ಎಲ್ಲವೂ ನಿಜವಾಗಿಯೇ ಕಾಣುತ್ತದೆ, ಆದರೆ ಅದರ ಹಿಂದೆ ಇರುವ ಸತ್ಯ ನಮ್ಮ ಗಮನಕ್ಕೆ ಬರುವುದಿಲ್ಲ. ಹಣ, ಯಶಸ್ಸು, ಸಂಬಂಧಗಳು, ಇವುಗಳು ನಮ್ಮ ಜೀವನದ ಭಾಗ, ಆದರೆ ಇವು ನಿಜವೇ? ಮಾಯೆ, ಅದು ನಮ್ಮ ಮನಸ್ಸಿನ ನಿರ್ಮಾಣ. ಸತ್ಯ, ಅದು ಕಠಿಣವಾದರೂ ನಿಜ. ನಾವು ಯಾವ ದಾರಿಯನ್ನು ಆಯ್ಕೆ ಮಾಡುತ್ತಿದ್ದೇವೆ? ಪ್ರತಿ ಅಮಾವಾಸ್ಯೆ ಒಂದು ಅವಕಾಶ, ಮಾಯೆಯಿಂದ ಸತ್ಯದ ಕಡೆಗೆ. ನೀವು ಕನಸುಗಳನ್ನು ಕಾಣುತ್ತಿದ್ದೀರಾ? ದೊಡ್ಡ ಕನಸುಗಳು,
ಆದರೆ ಅವು ನಿಜವಾಗುತ್ತಿಲ್ಲ. ಯಾಕೆ? ಸಮಸ್ಯೆ ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ. ನಮ್ಮ ಚಿಂತನೆಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ನಂಬಿಕೆಯಲ್ಲಿ ಅಡಗಿದೆ.